ಸ್ನೇಹಿತರೆ ನಮಸ್ಕಾರ. ಅಂತಾರಾಷ್ಟ್ರೀಯ ಅಮ್ಮನ ದಿನಾಚರಣೆಯನ್ನಾಗಿ ಪ್ರತಿ ವರ್ಷ ಮೇ 2ನೇ ವಾರದಂದು ಆಚರಿಸುತ್ತಾರೆ. ನನಗೆ ನನ್ನ ಅಮ್ಮ ಪ್ರತಿ ದಿನದ ಪ್ರತಿ ಕ್ಷಣದ ಜೊತೆಗಾತಿ. ನನ್ನ ದಾರಿಯ ಪ್ರತಿ ಹೆಜ್ಜೆಯಲ್ಲೂ ನನ್ನ ತಪ್ಪುಗಳನ್ನು ತಿದ್ದಿ ತೀಡಿ ಇವತ್ತಿಗೂ ನನ್ನನ್ನು ನನ್ನ ತಪ್ಪನ್ನು ಎತ್ತಿ ತೋರಿಸುವ ಒಬ್ಬ ವಿಮರ್ಶಕಿಯಾಗಿ ನನ್ನ ಬದುಕಲ್ಲಿ ಆದರ್ಶ ತುಂಬಿದ ನನ್ನ ತಾಯಿ. ಪ್ರತಿದಿನ ಪ್ರತಿ ಕ್ಷಣ ಅಮ್ಮ ನನ್ನ ಬದುಕಿನಲ್ಲಿ ಹಾಸುಹೊಕ್ಕಾಗಿರುವುದರಿಂದ ಒಂದು ದಿನದ ಮಟ್ಟಿಗೆ ಅಮ್ಮಂದಿರ ಆಚರಣೆಯನ್ನು ಅಥವಾ ಅಮ್ಮನ ನೆನಪನ್ನು ನನ್ನ ಮನಸ್ಸು ಒಪ್ಪಿಕೊಳ್ಳುವುದಿಲ್ಲ. ಬದುಕುವ ಮತ್ತು ಸ್ವಾಭಿಮಾನದ ಆದರ್ಶವನ್ನು ತುಂಬಿದ ನನ್ನ ತಾಯಿ ನನ್ನ ಪ್ರತಿ ಹೆಜ್ಜೆಯಲ್ಲೂ ನನ್ನನ್ನು ದಾರಿ ತೋರಿಸುವ ತಾಯಿಯಾಗಿ, ಮಾರ್ಗದರ್ಶಕಿಯಾಗಿ ಮತ್ತು ಎಲ್ಲ ತಪ್ಪುಗಳನ್ನು ಎತ್ತಿ ತೋರಿಸುವ ಒಬ್ಬ ವಿಮರ್ಶಕಿಯಾಗಿ ಕೂಡ ನನ್ನ ತಾಯಿ ನನಗೆ ಕಾಣಿಸುತ್ತಾರೆ. ಎಲ್ಲ ಅಮ್ಮಂದಿರು ಹಾಗೆ. ಮಕ್ಕಳು ಎಷ್ಟೇ ದೊಡ್ಡವರಾದರೂ ಕೂಡ ತನ್ನ ಮಕ್ಕಳ ತಪ್ಪನ್ನು ಮೊದಲು ಎತ್ತಿ ತೋರಿಸುವ ಧೈರ್ಯ ಮತ್ತು ಸಾಹಸ ತಾಯಿಗಲ್ಲದೆ ಇನ್ಯಾರಿಗಿರಲು ಸಾಧ್ಯ. ಆ ತಾಯಿಯ ಪ್ರೀತಿ ತುಂಬಿದ ಮಾತುಗಳನ್ನು ಕೇಳುತ್ತಾ ಇಲ್ಲಿಯವರೆಗೆ ಬಂದು ನಿಂತಿದ್ದೇವೆ. ಪ್ರತಿ ಮಾತಿನಲ್ಲೂ ಪ್ರೀತಿ ಮತ್ತು ಜಾಗರೂಕತೆ ಖಂಡಿತ ನನಗೆ ಕಾಣುತ್ತದೆ. ನನ್ನ ಸಿಟ್ಟು, ಕೋಪ, ದುಡುಕುತನ, ಕೆಲವು ಸಲ ಅಹಂಕಾರ, ಇದೆಲ್ಲವನ್ನು ಎತ್ತಿ ತೋರಿಸುವುದು ನನ್ನ ತಾಯಿ ಮಾತ್ರ. ಆ ತಾಯಿಯ ಮಗನಾಗಿ ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ದಿನದಲ್ಲೂ ನನ್ನ ಉಸಿರಿನಲ್ಲೂ ಕೂಡ ನನ್ನ ತಾಯಿಯ ನೆನಪು ನನಗಾಗುತ್ತಿರುತ್ತದೆ. ನನ್ನ ಜೊತೆಯಲ್ಲೇ ಇರುತ್ತಾರೆ, ನನ್ನ ಜೊತೆಯಲ್ಲೇ ಇರುತ್ತಾರೆ ಪ್ರತಿದಿನ ಪ್ರತಿ ಕ್ಷಣ. ಪ್ರತಿ ತಪ್ಪು ಮಾಡುವಾಗ ಒಂದು ತಪ್ಪು ಮಾಡುವಾಗ ಕೂಡ ತಾಯಿಯ ನೆನಪಾದಾಗ ನಾವು ಆ ತಪ್ಪನ್ನು ಮಾಡುವ ಧೈರ್ಯ ಮಾಡಲಾರರು ಎಂದು ನನ್ನ ಅನಿಸಿಕೆ. ಈ ಎಲ್ಲ ಸಂದರ್ಭಗಳಲ್ಲಿ ನನಗೆ ಮಾತ್ರ ಒಂದೇ ಒಂದು ಆಸೆ, ಮತ್ತೆ ನಿನ್ನ ಮಡಿಲಲ್ಲಿ ಮಗುವಾಗುವ ಆಸೆ, ಮತ್ತೆ ನಿನ್ನ ಕೈಯ ಹೇಟ ತಿನ್ನುವ ಆಸೆ, ಮತ್ತೆ ನಿನ್ನ ಪ್ರೀತಿ ತುಂಬಿದ ತುತ್ತನ್ನು ತಿನ್ನುವ ಆಸೆ. ಅದಕ್ಕಾಗಿ ನನ್ನ ತಾಯಿ ಅಮ್ಮ, ನನ್ನ ಅಮ್ಮನ ದಿನಾಚರಣೆ ಪ್ರತಿದಿನ ಪ್ರತಿ ಕ್ಷಣ ಆಚರಿಸುತ್ತಲೇ ಇರುತ್ತೇನೆ. ಅಮ್ಮನಿಲ್ಲದ ದಿನವನ್ನು, ಅಮ್ಮನ ನೆನಪಾಗದೇ ಇರುವ ದಿನವನ್ನು ಎಂದಾದರೂ ಮಾಡಿಕೊಳ್ಳಲು ಸಾಧ್ಯವೇ? ಯಾವುದಾದರೂ ಒಂದು ರೀತಿಯಲ್ಲಿ ಅಮ್ಮ ನನ್ನ ಜೊತೆಯಲ್ಲೇ
ನನ್ನ ಗೆಲುವಿನಲ್ಲಿ, ನನ್ನ ಸೋಲಿನಲ್ಲಿ, ನನ್ನ ನೋವಿನಲ್ಲಿ, ನನ್ನ ದುಃಖದಲ್ಲಿ, ನನ್ನ ಗೆಲುವಿನಲ್ಲಿ, ನನ್ನ ಹರ್ಷದಲ್ಲಿ, ನನ್ನ ಸಂತೋಷದಲ್ಲಿ ಎಲ್ಲ ರೀತಿಯಲ್ಲೂ ಹಾಸುಹೊಕ್ಕಾಗಿರುವ ಮಹಾನ್ ಚೇತನ ನನ್ನ ತಾಯಿ. ಅಮ್ಮ, ಮತ್ತೊಮ್ಮೆ ನಿನ್ನ ಮಡಿಲಲ್ಲಿ ಮಗುವಾಗುವ ಆಸೆ. ಧನ್ಯವಾದಗಳು ಸ್ನೇಹಿತರೆ.